ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೃಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಪ್ರೀತಿ ಇಲ್ಲದ ಮೇಲೆ ಮತ್ತು ಇತರ ಕಥೆಗಳು ಅನ್ನೋ ಈ ಪುಸ್ತಕನ ಬರೆದಿದ್ದೇನೆ. ಇದನ್ನು HSRA ಪಬ್ಲಿಕೇಶನ್ನವ್ರು ಪಬ್ಲಿಷ್ ಮಾಡಿದ್ದಾರೆ. ₹120 ಈ ಪುಸ್ತಕದ ಬೆಲೆ. 8 ಕಥೆಗಳನ್ನು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಈಗ 9ನೇ ಕಥೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ, ಪ್ರೀತಿ ಇಲ್ಲದ ಮೇಲೆ. ಇದು ಅಷ್ಟೇ, ಒಂದೊಂದು ಕಾಲು ಪೇಜ್ ಇದೆ. ಆ್ಯಕ್ಚುಲಿ ಇದನ್ನು ನಾನು ಬರೆದಿದ್ದು ಯಾವುದೋ ಒಂದು ಪುಸ್ತಕ ಯಾರೋ ಪಬ್ಲಿಷ್ ಮಾಡ್ತೀವಿ, ಒಂದು ಶಾರ್ಟ್ ಸ್ಟೋರಿ, 1 ಪೇಜ್ ಸ್ಟೋರಿ ಕೊಡಿ ಅಂತ ಹೇಳಿದ್ರು, ಬರ್ಕೊಟ್ಟೆ. ಬಟ್ ಯಾಕೋ ಸೆಲೆಕ್ಟ್ ಆಗಲಿಲ್ಲ ಈ ಕತೆ. ಅವ್ರಿಗೆ ಲೈಕ್ ಆಗಲಿಲ್ವೇನೋ. ನಾನು ಜಾಸ್ತಿ ಲೆಕ್ಚರರ್ ಆಗಿದ್ದರಿಂದ, ಸ್ಟೂಡೆಂಟ್ಸ್ನ ಜಾಸ್ತಿ ನೋಡ್ತಾ ಇರೋದ್ರಿಂದ, ನನ್ನ ಬರೆಯೋ ಅಂಥದ್ದು, ನನ್ನ ಬಿಹೇವಿಯರು, ಆ್ಯಕ್ಟಿವಿಟೀಸ್ ಎಲ್ಲ ಎಜುಕೇಷನ್ ಸೆಕ್ಟರ್ಗೆ, ಕಾಲೇಜ್ ಸ್ಟೂಡೆಂಟ್ಸು, ಹೈಸ್ಕೂಲ್ ಸ್ಟೂಡೆಂಟ್ಸಿಗೆ ಸಂಬಂಧಪಟ್ಟಂಗೆ ಇರುತ್ತೆ. ಅದೇ ರೀತಿ ಇಲ್ಲಿ ಏನು ಅಂತಂದರೆ, ಒಂದು ಟೀಚರು ಕೌನ್ಸಿಲಿಂಗ್ ಕೋರ್ಸ್ ಸೇರ್ಕೊಂಡಿರ್ತಾಳೆ. ಅವಳಿಗೆ ಯಾವುದೋ ಒಂದು ಇನ್ಸಿಡೆಂಟ್ ನೋಡಿದಾಗ ಅವಳ ಕತೆ ನೆನಪಾಗುತ್ತೆ. ಈ ಥರ ಎಲ್ಲರ ಲೈಫಲ್ಲೂ ನಡೆದಿರುತ್ತೆ. ನೀವು ಕೇಳಿರ್ತೀರಾ, ಇಲ್ಲ ನೋಡಿರ್ತೀರಾ, ಇಲ್ಲ ನಿಮ್ಮ ಲೈಫಲ್ಲೇ ಆಗಿರುತ್ತೆ. ಇದು ರಿಯಲ್ ಲೈಫ್ ಸ್ಟೋರಿ ಲೈನಲ್ಲೇ ತೊಗೊಂಡಿದ್ದು ನಾನು. ಏನಂದರೆ, ಅವಳು ಓದುವಾಗ ಒಬ್ಬ ಹುಡುಗನ ಹಚ್ಕೊಂಡಿರ್ತಾಳೆ. ತುಂಬ ಓಡಾಡ್ತಿರ್ತಾರೆ, ಒಂದೇ ಕ್ಯಾಸ್ಟು. ಅವಳು ಮದುವೆ ಆಗಬೇಕು ಅಂತ ಕನಸು ಕಂಡಿರ್ತಾಳೆ. ಆ ಹುಡುಗನೂ ತುಂಬ ಚೆನ್ನಾಗಿರ್ತಾನೆ. ಬಟ್ ಒಂದು ಸಲ ಕಾಲೇಜ್ ಮುಗಿದ್ಮೇಲೆ ಅವನು ಈ ಹುಡುಗಿ ಏನು ರೆಸ್ಪಾಂಡ್ ಮಾಡಲ್ಲ. ಅವನು ಎಲ್ಲೋದ ಏನಾದ ಏನೂ ಗೊತ್ತಾಗಲ್ಲ. ಅವನು ಇವಳನ್ನ ಫುಲ್ ಇಗ್ನೋರ್ ಮಾಡಿಬಿಡ್ತಾನೆ. ಯಾಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇವಳು ಸಾಕಾಗಿದ್ಲೇನೋ ಅದಕ್ಕೆ. ಇವಳು ಏನು ಮಾಡ್ತಾಳೆ, ಧೈರ್ಯವಾಗಿ ತೊಗೊಂಡು ಅವನಿಲ್ಲ ಅಂದರೆ ಪರವಾಗಿಲ್ಲ ಅಂದ್ಕೊಂಡು ಸ್ವಲ್ಪ ಬೇಜಾರಾದರೂ ಸ್ಟಡೀಸ್ ಮುಂದುವರಿಸಿ ಅವಳು ಗೌರ್ಮೆಂಟ್ ಜಾಬ್ ಸಿಕ್ಕು, ಪ್ರೈವೇಟ್ ಜಾಬಲ್ಲಿದ್ದು ಗೌರ್ಮೆಂಟ್ ಜಾಬಿಗೆ ರೆಡಿ ಆಗ್ತಾ ಇರ್ತಾಳೆ. ಆವಾಗ ನಡೆಯುವಂಥ ಇನ್ಸಿಡೆಂಟಿಂದ ಅವಳಿಗೆ ಹಳೆದೆಲ್ಲ ಗೊತ್ತಾಗುತ್ತೆ. ಅದನ್ನೇ ನಾನಿಲ್ಲಿ ಪ್ರೀತಿ ಇಲ್ಲದ ಮೇಲೆ, ಪ್ರೀತಿ ಇಲ್ಲದಲೇ ಇದ್ಮೇಲೆ ಏನು ಓಡಾಡಬೇಕು, ಇದನ್ನೆಲ್ಲ ಯಂಗ್ಸ್ಟರ್ಸ್ ಮುಂಚೆನೇ ಮಾತಾಡ್ಕೋಬೇಕು. ನಿಮಗೆ ರಿಯಲ್ಲಾಗಿ ಲೈಫಲ್ಲಿ ಸೆಟ್ಲ್ ಆಗಬೇಕಂತಿದ್ರೆ ಮದುವೆ ಆಗ್ತೀಯಾ ಅಂತ ಕೇಳಬೇಕು ಹುಡುಗನ್ನ, ಇಲ್ಲ ಹುಡುಗ ಹುಡುಗಿನ ಕೇಳಬೇಕು. ಅದು ಬಿಟ್ಟು ಇಲ್ಲ ಟೈಮ್ ಪಾಸ್, ಇವಾಗ ಏನೋ ಟೈಮ್ ಪಾಸ್ ಅಂತ ನಡೀತಾ ಇದೆಯಂತ ಎಲ್ಲ ಕಡೆ, ಗೊತ್ತಿಲ್ಲ ನಮಗೆ, ನಾವು ಯಾವತ್ತೂ ಅದಕ್ಕೆಲ್ಲ ಹೋಗಿಲ್ಲ. ಹಾಗಾದರೆ ಟೈಮ್ ಪಾಸ್ಗಿನ್ನೂ ಏನೇನು ಮಾಡ್ತಾರೆ ಇವರು? ಇದೇನು ಟೈಮ್ ಪಾಸ್ಗೆ ಅಂದರೆ ಇದೇನೊಂದು ಆಟನ? ಅಂದರೆ ಒಂದು ಹುಡುಗಿನ ಫಿಸಿಕಲಿ ಯೂಸ್ ಮಾಡ್ಕೊಂಡು ಬಿಡೋದು ಅಷ್ಟು ತಮಾಷೆ ವಿಷಯನ ಅಂತ ಅನಿಸುತ್ತೆ. ನಮ್ಮ ಹಿಂದೂ ಕಲ್ಚರಲ್ಲಿ ಎಷ್ಟು ರೆಸ್ಪೆಕ್ಟ್ ಇದೆ. ಸೊ ಇದನ್ನೆಲ್ಲ ನಾವಿಲ್ಲಿ ಯೋಚನೆ ಮಾಡಬೇಕು. ನಾನು ತುಂಬ ಡೀಟೇಲಾಗಿ ಕೊಟ್ಟಿಲ್ಲ. ಇದು ಶಾರ್ಟ್ ಸ್ಟೋರಿ ಬೇಕಂದಿದ್ದಕ್ಕೆ ಶಾರ್ಟಾಗಿ ಬರ್ಕೊಟ್ಬಿಟ್ಟೆ. ಇದು ಸಹಿತ ಸೈಕಲಾಜಿಕಲ್ ಬ್ಯಾಕ್ಗ್ರೌಂಡ್ ಇದೆ. ಆ ಹುಡುಗಂಗೆ ಬಹುಶಃ ಏನಾದರೂ ಸೈಕಲಾಜಿಕಲ್ ಪ್ರಾಬ್ಲಮ್ ಇದ್ದಿರಬಹುದು. ಹಾಗೆ ಈ ಹುಡುಗಿಗೂ ಸ್ಟಡಿಷನ್ ತಗೊಳ್ಳೋ ಕೆಪಾಸಿಟಿ ಇರಲಿಲ್ವೇನೋ ಜಾಸ್ತಿ. ಸೊ ಇದೆಲ್ಲ ಇದೆ. ಈ ಕಥೆ ಬಗ್ಗೆ ಫುಲ್ ಓದಬೇಕು ಅಂತಂದರೆ ನಮ್ಮ ಪುಸ್ತಕವನ್ನು ಕೊಂಡ್ಕೊಂಡು ಓದಿ. ನನ್ನನ್ನು 9900322338 ಪುಸ್ತಕಕ್ಕಾಗಿ ಸಂಪರ್ಕಿಸಿ. ಧನ್ಯವಾದಗಳು.